ರಾಜ್ಯದಲ್ಲಿ ಲೋಕಸಮರ ಗೆಲ್ಲೋದಕ್ಕೆ ಕೇಸರಿ ಪಾಳಿಯ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇದೆ. ಈಗ ಆಲ್ರೆಡಿ ಒಂದಿಷ್ಟು ಅಜೆಂಡಾಗಳನ್ನ ಅಥವಾ ಒಂದಿಷ್ಟು ವಿಷಯಗಳನ್ನ ಜನರ ಮುಂದೆ ಕೊಂಡೊಯ್ಯೋದಕ್ಕೆ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಲೋಕದ ವರದಿ ಹಿಡಿದು ದೆಹಲಿಯನ್ನ ತಲುಪಿದ್ದಾರೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ವಿಜಯೇಂದ್ರ ಅವರು ಭಾಗಿಯಾಗ್ತಾರೆ. ಇವತ್ತು ಮತ್ತು ನಾಳೆ ದೆಹಲಿಯಲ್ಲಿ ನಡೆಯಲಿರುವಂತಹ ಕಾರ್ಯಕಾರಿಣಿ ಸಭೆ ಇದು. 28 ಕ್ಷೇತ್ರಗಳ ಸ್ಥಿತಿಗತಿಗಳ ಬಗ್ಗೆ ವರದಿಯನ್ನ ವಿಜಯೇಂದ್ರ ಅವರು ಸಿದ್ಧಪಡಿಸಿದ್ದಾರೆ. ಅದರ ಜೊತೆಗೆ ಅಲ್ಲಿ ಆಕಾಂಕ್ಷಿತರು ಯಾರಿರಬಹುದು, ಅದರಲ್ಲಿ ಯಾರಿಗೆ ಟಿಕೆಟ್ ಕೊಟ್ರೆ ಗೆಲ್ಲಬಹುದು, ಇದೆಲ್ಲ ವರದಿಯನ್ನ ಹಿಡಿದು ಅವರು ದೆಹಲಿ ತಲುಪಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಈಗಾಗಲೇ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ದೆಹಲಿಯಲ್ಲಿ ನಿಗದಿಯಾಗಿದೆ. ಇವತ್ತು ಮತ್ತು ನಾಳೆ ವಿಜಯೇಂದ್ರ ಅವರು ಭಾಗಿಯಾಗ್ತಿದ್ದಾರೆ. ಲಿಸ್ಟ್ ತಗೊಂಡು ಹೋಗಿದ್ದಾರಂತೆ. ಹಾಗಾದ್ರೆ ಆ ಲಿಸ್ಟ್ ನಲ್ಲಿ ಏನಿದೆ? ಸಭಾ ಪ್ರಮುಖವಾಗಿ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ ಇವತ್ತು ದೆಹಲಿಯಲ್ಲಿ ಏನು ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಇದಕ್ಕೆ ರಾಜ್ಯದಿಂದ ಕೂಡ ಬಿಜೆಪಿಯ ಪದಾಧಿಕಾರಿಗಳು, ಶಾಸಕರುಗಳು, ಜೊತೆಗೆ ವಿಧಾನಸಭೆಯ ವಿಪಕ್ಷ ನಾಯಕರು, ವಿಧಾನ ಪರಿಷತ್ನ ವಿಪಕ್ಷ ನಾಯಕರು ಎಲ್ಲರೂ ಕೂಡ ಈಗ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಇವತ್ತು ದೆಹಲಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಆರಂಭ ಆಗುತ್ತೆ. 2 ದಿನಗಳ ಕಾಲ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ಈ ಮೂಲಕ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ರಣಕಹಳೆಯನ್ನ ಬಿಜೆಪಿಯ ನಾಯಕರು ಅಲ್ಲಿಂದಲೇ ಊದ್ತಾ ಇಡೀ ದೇಶದಲ್ಲಿ ಪ್ರವಾಸವನ್ನ ಮಾಡ್ತಾ, ಪ್ರಚಾರವನ್ನ ಮಾಡ್ತಾ, ಮತ್ತೊಮ್ಮೆ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಹುದ್ದೆಯಲ್ಲಿ ಕೂತ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಯಾವೆಲ್ಲ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅದನ್ನ ಮಾಡ್ತಾರೆ. ಬಟ್ ರಾಜ್ಯದಲ್ಲಿ ಇರುವಂತಹ 28 ಲೋಕಸಭಾ ಕ್ಷೇತ್ರದ ಪೈಕಿ ಈಗಾಗಲೇ ಬಿಜೆಪಿ JDS ಮೈತ್ರಿಯಾಗಿ ಎದುರಿಸಬೇಕು ಅನ್ನೋ ಒಂದು ಸಿದ್ಧತೆಯನ್ನು ಏನು ಮಾಡ್ಕೊಂಡಿದೆ, ಮಾತುಕತೆ ಏನಾಗಿದೆ, ಯಾವೆಲ್ಲ ಸೀಟ್ಗಳನ್ನು JDSಗೆ ಬಿಟ್ಕೊಡ್ಬೇಕು, ಯಾವೆಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಬೇಕು ಅನ್ನೋದನ್ನ ನಿಶ್ಚಯ ಮಾಡೋ ಅಂತ ಒಂದು ಪ್ರಕ್ರಿಯೆ ಮಾತ್ರ ಬಾಕಿ ಇದೆ. ಉಳಿದಂತೆ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪೈಕಿ 28ಕ್ಕೆ 28ನ್ನ ಗೆಲ್ಲೋ ಅಂತ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ತಮ್ಮ ಪದಾಧಿಕಾರಿಗಳು ಏನಿದ್ದಾರೆ ಅವರ ಮೂಲಕ ಇಡೀ ರಾಜ್ಯದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಮೂಲಕ 28 ಲೋಕಸಭಾ ಕ್ಷೇತ್ರದ ಪೈಕಿ ಪ್ರವಾಸವನ್ನ ಮಾಡಿಸಿ ಯಾವ ರೀತಿ ಇದೆ ಅಲ್ಲಿಯ ವಾತಾವರಣ ಅನ್ನೋದನ್ನ ತಿಳ್ಕೊಂಡಿದ್ದಾರೆ, ವರದಿಯನ್ನ ತೆಗೆದುಕೊಂಡಿದ್ದಾರೆ. ಇವತ್ತಿನಿಂದ 2 ದಿನಗಳ ಕಾಲ ನಡೆಯುವಂತ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಈ ಒಂದು ವರದಿಯನ್ನ ನೇರವಾಗಿ ಸಮಯ ಸಿಕ್ಕಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಿಗೆ ನೀಡ್ತಾರೆ. ಈಗ ನ್ಯೂಸ್ ಫಸ್ಟ್ಗೆ ಈ ಒಂದು ವರದಿಯ ಕೆಲವೊಂದಿಷ್ಟು ಅಂಶಗಳು ಲಭ್ಯವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ಬಿಜೆಪಿಗೆ ಪೂರಕವಾದಂಥ ವಾತಾವರಣ ಇದೆ. 2019 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಎದುರಿಸಿದಂಥ ಚುನಾವಣೆ ಅದು. ಅದರಲ್ಲಿ ಬರೋಬ್ಬರಿ 28 ಲೋಕಸಭಾ ಕ್ಷೇತ್ರದ ಪೈಕಿ 25ರಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಸಂಸದರಾಗಿ ಆಯ್ಕೆಯಾಗಿ ಸಂಸತ್ತಿನ ಪ್ರವೇಶ ಮಾಡಿದ್ರು. ಈ ಬಾರಿ ಕೂಡ ಅದೇ ರೀತಿಯ ವಾತಾವರಣ ಇದೆ. ಆದರೆ ಚಾಮರಾಜನಗರ, ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಈ 3 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ನಿರೀಕ್ಷಿಸಿದಂಥ ಮುನ್ನಡೆ ಇಲ್ಲ, ಒಂದು ಮಟ್ಟದ ಹಿನ್ನಡೆ ಇದೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಯಾಕೆ ನೋಡಿ, ಚಾಮರಾಜನಗರದಲ್ಲಿ ಹಾಲಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರದಲ್ಲಿ BN ಬಚ್ಚೇಗೌಡರು ವಯಸ್ಸಿನ ಕಾರಣ ಕೊಟ್ಟು, ಆರೋಗ್ಯದ ಕಾರಣ ಕೊಟ್ಟು ನೇರವಾಗಿ ಅವರು ಕೂಡ ನಿವೃತ್ತಿ ಅಂತ ಹೇಳಿದ್ದಾರೆ. ಹೀಗಾಗಿ ಇದೆರಡು ಕ್ಷೇತ್ರ ಈಗ ಹೊಸ ಮುಖದ ಅಭ್ಯರ್ಥಿನ ಆಯ್ಕೆ ಮಾಡಬೇಕಾಗುತ್ತೆ ಅಥವಾ JDSಗೆ ಬಿಟ್ಕೊಡ್ಬೇಕಾಗುತ್ತೆ. ಇನ್ನು ಕೋಲಾರ ಹಾಲಿ ಸಂಸದರಿರೋ ಕಡೆನೇ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಈ ವರದಿಯನ್ನ ನೇರವಾಗಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯೋ ಅಂತ ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಿಗೆ ನೀಡ್ತಾ ಮುಂಬರುವಂತ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ಯಾವ ರೀತಿ ಬಿಜೆಪಿ JDS ರಾಜ್ಯದಲ್ಲಿ ಮೈತ್ರಿಯಾಗಿ ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ಲಾನ್ ಮಾಡ್ತಾರೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ ಮಂಡ್ಯ ಮತ್ತೆ ಹಾಸನ ಈಗಾಗಲೇ ಬಹುತೇಕ ಖಚಿತ, ಅದನ್ನ JDSಗೆ ಬಿಟ್ಕೊಡೋದು. ಹೀಗಾಗಿ ಅದನ್ನ JDSಗೆ ಬಿಟ್ಕೊಟ್ರೆ JDSನ ಅಭ್ಯರ್ಥಿಗಳು ಸಂಸತ್ಗೆ ಪ್ರವೇಶ ಮಾಡ್ತಾರೆ ಸಂಸದರಾಗಿ. ಇನ್ನು ಚಾಮರಾಜನಗರ, ಕೋಲಾರ ಜೊತೆಗೆ ಚಿಕ್ಕಬಳ್ಳಾಪುರ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಯನ್ನ ಬಿಜೆಪಿ ನಾಯಕರು ಮಾಡ್ಕೋಬೇಕಾಗಿದೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.